ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ, ಕರ್ನಾಟಕದಲ್ಲಿ ಆಗಲಿರುವಂತಹ 8,000 ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಮುಹೂರ್ತ ಫಿಕ್ಸ್ ಅಂತಲೇ ಅನ್ಬೋದು. ಅಂತಂದರೆ ಅತಿ ಬೇಗನೆ ನಿಮ್ಮ ನೋಟಿಫಿಕೇಷನು ಬರುತ್ತೆ. ಯಾವಾಗ ಬರುತ್ತೆ, ಏನು ಈ ಬೆಳವಣಿಗೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಅದರ ಬಗ್ಗೆ ಸಂಪೂರ್ಣವಂತಹ ಮಾಹಿತಿ ದೊರೀತಾ ಹೋಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದೇನಪ್ಪ ಅಂತಂದರೆ, ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ 16ನೇ ತಾರೀಕಿನಿಂದ ಅಥವಾ 17ನೇ ತಾರೀಕಿನಿಂದ PCPSIಗೆ ಸಂಬಂಧಿಸಿರುವಂತಹ ಒಂದು ತರಗತಿಗಳನ್ನ ಆರಂಭ ಮಾಡ್ತಾಯಿದ್ದೇವೆ. ನಿಮಗೆ ಇಚ್ಛೆ ಇದ್ದವರು ಈ ಉಚಿತ ತರಗತಿಯನ್ನು ಪ್ರತಿಯೊಬ್ಬರೂ ಸಹ ಯೂಸ್ ಮಾಡ್ಕೋಬೋದು. ಓಕೆ, ಅದರ ಬಗ್ಗೆ ಸಂಪೂರ್ಣವಂಥ ಮಾಹಿತಿ ಅತಿ ಶೀಘ್ರದಲ್ಲಿಯೇ, ಅಂತಂದರೆ ಇವತ್ತು ಅಥವಾ ನಾಳೆ ನಮ್ಮದು ಟೆಲಿಗ್ರಾಮ್ ಗ್ರೂಪಲ್ಲಿ ಮತ್ತು ನಮ್ಮ ಯೂಟ್ಯೂಬಲ್ಲಿ ನಾವು ಪೋಸ್ಟನ್ನು ಮಾಡ್ತೀವಿ. ಓಕೆ, ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು ಇದೇನಪ್ಪ ಅಂತಂತಂದರೆ, ಒಂದು ನೋಟಿಸ್ ಬಿಡುಗಡೆ ಆಗಿದೆ. ಈ ನೋಟಿಸ್ನ ನಾವು ಸರಿಸುಮಾರು ಒಂದು ವರ್ಷ ಆಗ್ತಾ ಬಂತ ಅನಿಸ್ತದೆ. ಇದಿಷ್ಟು ಇಲ್ಲೇನು ಹುದ್ದೆಗಳು ಕಾಣ್ತಾವಲ್ಲ ಇವೆಲ್ಲ ನೋಡೋದಕ್ಕೆ, ಹೌದಾ? ಏನಿದೆ ವಿಷಯ ಅಂತಂತಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಚೇರಿ ಉಲ್ಲೇಖ ಸಂಖ್ಯೆ ಇವೆಲ್ಲ ಕೊಟ್ಟಿದ್ದಾರೆ. ಕೆಳಕಂಡ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವರ್ಗೀಕರಣ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಕಳಿಸುವಂತೆ ಏನು ಮಾಡಿರ್ತಾರೆ ಅಂತಂದರೆ ಕೋರಲಾಗಿರ್ತದೆ. ಇದು ಬಂದಿರುವಂಥದ್ದು ಇವತ್ತು. ಓಕೆ, ತಮ್ಮ ಘಟಕಗಳಿಂದ ವರ್ಗೀಕರಣ ವಿವರವನ್ನು ನೇಮಕಾತಿ ವಿಭಾಗಕ್ಕೆ ಕಳುಹಿಸಲಾಗಿರುತ್ತದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ DSI ಹುದ್ದೆಗಳು ಟೋಟಲಾಗಿ 15 ಇವೆ. ಕಲ್ಯಾಣ ಕರ್ನಾಟಕ ಈ ಥರ, ನಾನ್ ಕಲ್ಯಾಣ ಕರ್ನಾಟಕ ಇದು ಟೋಟಲಾಗಿ 20 ಹುದ್ದೆಗಳು. ಮತ್ತು CRDR ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಬಂದ್ಬಿಟ್ಟು 1650. ಮತ್ತು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು ಏನು 2020-21ರಲ್ಲಿ ನಡೆದಿತ್ತು 4,000 ಹುದ್ದೆಗಳು. ಅದೇ ರೀತಿಯಾಗಿ ಈ ಸರಿಗೂ ಸಹ 4,110 ಹುದ್ದೆಗಳನ್ನ ನೇಮಕಾತಿ ಮಾಡ್ತಾಯಿದ್ದಾರೆ. ಮತ್ತು KSRPಯಲ್ಲಿ 2032 ಮತ್ತು KSISFಲ್ಲಿ 364 ಹುದ್ದೆಗಳು. ಒಟ್ಟಾರೆ 8,000ಕ್ಕೂ ಅಧಿಕ ಹುದ್ದೆಗಳು ನೇಮಕಾತಿ ಏನಾಗ್ತದೆ ಅಂತಂದರೆ ನಡೀತಾ ಇದೆ. ಇವತ್ತೇನು ಬಂದಿದೆ ಅಂತಂತಂದರೆ, ನೋಡಿರ್ಬೋದು ನೀವು, ಒಳ ಮೀಸಲಾತಿ ಒಂದು ಏನು ಜಾರಿಯಾಗಿದೆ ಅದರ ಅನುಸಾರವಾಗಿ ರೋಸ್ಟರನ್ನು 400 ಬಿಂದುಗಳ ಒಂದು ರೋಸ್ಟರನ್ನು ಏನು ಮಾಡಿದ್ದಾರೆ ಅಂತಂತಂದರೆ ಬಿಡುಗಡೆ ಮಾಡಿದ್ದಾರೆ. ಅದರ ಬಗ್ಗೆ ಈಗ ಮುಂದೆ ಏನು ಮಾಡ್ತಾರೆ ಅಂತಂತಂದರೆ, ನೀವು ನೋಡ್ತಾ ಇರ್ಬೋದು, ಇದು ಮುಂದೆ ನೇಮಕಾತಿಯನ್ನು ಸಹ ಏನು ಮಾಡ್ತಾರೆ ಅಂತಂತಂದರೆ ಮಾಡ್ತಾರೆ. ಓಕೆ, ಹಾಗಾಗಿ ಇದು ಕೊನೆಯ ಹಂತದಾಗಿ ತಯಾರಿ ಆಗಿರ್ತದೆ ಸ್ನೇಹಿತರೆ. ಅಂತಂತಂದರೆ ಎಕ್ಸ್ಪೆಕ್ಟೆಡಾಗಿ ಯಾವಾಗ ಬರ್ಬೋದು ನೋಟಿಫಿಕೇಷನ್ನು ಅಂತಂತಂದರೆ, ಇನ್ನೊಂದು ಎಲ್ಲ ನೋಡ್ಬೋದು ನೀವು ನೋಟಿಸಲ್ಲೂ ಸಹ ಅರ್ಜೆಂಟ್ ಅಂತೇಳಿ ಏನು ಮಾಡಿದ್ದಾರೆ ಅಂತಂದರೆ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೀವು ನೋಡ್ಬೋದು ಅರ್ಜೆಂಟ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಅಂತಂದರೆ ಆದಷ್ಟು ಬೇಗನೆ ನಿಮಗೆ ಎಲ್ಲ ಕ್ಲಿಯರ್ ಆಯಿತು. ಒಳ ಮೀಸಲಾತಿ ಇತ್ತು ಅದೆಲ್ಲ ಸಹ ಕ್ಲಿಯರ್ ಆದ ಕಾರಣಕ್ಕಾಗಿ ಎಕ್ಸ್ಪೆಕ್ಟೆಡಾಗಿ ನಿಮಗೆ ಒಂದು ನೋಟಿಫಿಕೇಷನ್ ಬಂದ್ಬಿಟ್ಟು ಯಾವಾಗ ಬರ್ಬೋದು ಅಂತಂತಂದರೆ, ಇದೇ ತಿಂಗಳು ಎಂಡ್ ಅಷ್ಟೊತ್ತಿಗೆ ನೀವು ನೋಟಿಫಿಕೇಷನ್ನ 100% ನೀವೇನು ಮಾಡ್ತೀರಾ ಅಂತಂದರೆ ನೋಡ್ತೀರಾ. ಓಕೆ, 100% ಇದೇ ತಿಂಗಳು ಎಂಡ್ ಅಷ್ಟೊತ್ತಿಗೆ ನೀವು ಕಾಣಬಹುದು. ಓಕೆ, ಇವತ್ತು 14 ಆಗಿದ್ದರೆ ಇನ್ನೂ ಒಂದು 16 ದಿನ ಇದೆ. ಈ 16 ದಿನದೊಳಗಡೆ 100% ನೋಟಿಫಿಕೇಷನ್ ಬರುತ್ತೆ, ನೋಡ್ತೀರ. ಓಕೆ, ಅದ್ರ ಬಗ್ಗೆ ಬಂದ ನಂತರ ನಾನು ನಿಮಗೆ ಇನ್ಫಾರ್ಮೇಷನ್ನ ನೀಡ್ತೀನಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಆಗಿದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.